ಇವತ್ತು ಇಂಟ್ರೆಸ್ಟಿಂಗ್ ಆಗಿ ಕಂಡು ಬರ್ತಾ ಇದ್ದಿದ್ದು ಅಂತಂದ್ರೆ ಎಸ್ ಟಿ ಸೋಮಶೇಖರ್ ಅವ್ರ ಕತೆ ಏನು, ಅವ್ರು ಯಾರಿಗೆ ಮತ ಹಾಕ್ತಾರೆ ಏನು ಎತ್ತ ಅಂತ. ಅಜಯ್ ಮಖೇನ್ ಅವರಿಗೇನೆ ಮತ ಚಲಾಯಿಸಿದ್ದಾರೆ ಅಂತ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಬಿಜೆಪಿಯ ಶಾಸಕ ಮತ ಹಾಕಿದ್ದಾರೆ. ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನವನ್ನ ಮಾಡಿದ್ದಾರೆ. ಬ್ಯಾಲೆಟ್ ಪೇಪರ್ ನಲ್ಲಿ ಅಜಯ್ ಮಖೇನ್ಗೆ ಮತ ಹಾಕಿದ್ದಾರೆ. ಮತ ಹಾಕಿದ ಬಳಿಕ ಅರವಿಂದ್ ಬೆಲ್ಲದ್ ಅಂತ ಅಂದ್ರೆ ಬಿಜೆಪಿಯಿಂದ ಚುನಾವಣಾ ಏಜೆಂಟ್ ಆಗಿದ್ದಂತವ್ರು ಅರವಿಂದ್ ಬೆಲ್ಲದ್ ಅವರು ಅಲ್ಲಿದ್ರು, ಅಧಿಕೃತ ಏಜೆಂಟ್ ಆಗಿದ್ರು ಶಾಸಕ ಅರವಿಂದ್ ಬೆಲ್ಲದ್. ಅವ್ರಿಗೆ ತೋರಿಸಿ ನೋಡಿ ನಾನು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕ್ತಾ ಇದ್ದೀನಿ ಅಂತ. ಆಗ ಅರವಿಂದ್ ಬೆಲ್ಲದ್ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ, ಬ್ಯಾಲೆಟ್ ಈಗ ಏನ್ ನೀವು ಬರ್ಕೊಂಡ್ ಬಂದಿದ್ದೀರಲ್ಲ ಅಥವಾ ಆ ಬ್ಯಾಲೆಟ್ ಅನ್ನ ರದ್ದುಗೊಳಿಸಿ ಹೊಸ ಬ್ಯಾಲೆಟ್ ಅನ್ನ ಪಡೀರಿ ಅನ್ನುವಂತ ಮನವಿಯನ್ನ ಅವ್ರು ಮಾಡ್ಕೊಳ್ತಾರೆ. ಆಗ ಎಸ್ ಟಿ ಸೋಮಶೇಖರ್ ಅವರಿಗೆ ಮನವಿ ಮಾಡ್ತಾರೆ ಅರವಿಂದ್ ಬೆಲ್ಲದ್, ಇಲ್ಲ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ನಾನು ಹಾಕುವಂಥ ಬ್ಯಾಲೆಟ್ ಅಂಥೇಳಿ ಭಾಳ ಖಚಿತವಾಗಿ ಎಸ್ ಟಿ ಸೋಮಶೇಖರ್ ಅವರು ಯಾವುದು ಮುಚ್ಚುಮರೆ ಇಲ್ದೈತಿಯೇನೆ ಅಜಯ್ ಮಖೇನ್ ಅವರಿಗೇನೆ ಮತ ಹಾಕಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಮುಖೇನವಾಗಿ ಇಷ್ಟು ದಿವಸ ಅವರು ಕಾಂಗ್ರೆಸ್ಸಿಗೆ ಹೋಗ್ತಾರೋ ಬಿಜೆಪಿಯಲ್ಲೇ ಇರ್ತಾರೋ ಮತ್ತೊಂದು ಅನ್ನುವಂಥದ್ದು ಏನು ಗುಮಾನಿ ಇತ್ತು, ಇನ್ನೂ ಒಂದು ಹೆಜ್ಜೆ ಅವರು ಮುಂದೆ ಹೋಗಿದ್ದಾರೆ, ಕಾಂಗ್ರೆಸ್ಗೆ ಮತ್ತಷ್ಟು ಸನಿಹ ಆಗಿದ್ದಾರೆ ಅವರು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥ ಸಂಗತಿ. ಇದು ಸಹಜವಾಗಿ ಬಹಳ ಮುಜುಗರ ತಂದಿರುವಂಥ ಸಂಗತಿ ಬಿಜೆಪಿಗೆ.